ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ರಿಪಬ್ಲಿಕನ್ ನಿರಂತರವಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಈಗ ಅದರ ಮುಂದುವರೆದ ಭಾಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಒಬ್ಬ ಅಧಿಕಾರಿಯ ತಲೆದಂಡ ಆಗಿದೆ. ಯಾರವರು ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೂಡಾದಲ್ಲಿ 50-50 ಸೈಟು ಹಂಚಿಕೆ ಹಗರಣ, ಆಯುಕ್ತ ಸೇರಿ 4 ಅಧಿಕಾರಿಗಳ ಎತ್ತಂಗಡಿಯಾಗಿದೆ. ಮೂಡ ಆಯುಕ್ತ ದಿನೇಶ್ ಕುಮಾರ್, ಕಾರ್ಯದರ್ಶಿ ಶೇಖರ್, ಎಡಬ್ಲ್ಯೂ ಶ್ರೀನಿವಾಸ್, ಎಡಬ್ಲ್ಯೂ ಸಂಪತ್ ಎತ್ತಂಗಡಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಟ್ ಎತ್ತಂಗಡಿಯ ಶಿಕ್ಷೆ ಓಕೆನಾ? 4 ಅಧಿಕಾರಿಗಳು ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಎತ್ತಂಗಡಿ ಮಾಡೋ ಮೂಲಕ ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬೇರೆ ದಿಕ್ಕಿನಡೆಗೆ ಸಾಗಿಸುವ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. 4 ಅಧಿಕಾರಿಗಳ ಅಮಾನತಾಗಬೇಕಾಗಿತ್ತು, ಅಮಾನತು ಬದಲು ಎತ್ತಂಗಡಿಯ ಶಿಕ್ಷೆಯನ್ನ ಕೊಡಲಾಗಿದೆ. 15 ದಿನಗಳ ಒಳಗಡೆ ಸಮಗ್ರ ವರದಿ ನೀಡೋದಕ್ಕೆ ತನಿಖಾ ತಂಡಕ್ಕೆ ಗಡುವು ಕೂಡ ನೀಡಲಾಗಿದೆ. ತನಿಖಾ ವರದಿಯೊಂದಿಗೆ ಏನ್ ಕ್ರಮ ಕೈಗೊಳ್ಳಬೇಕು, ಶಿಸ್ತು ಕ್ರಮದ ಕುರಿತು ಸ್ಪಷ್ಟ ಅಭಿಪ್ರಾಯ ನೀಡೋದಕ್ಕೆ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ ಅಂತೆ. ತನಿಖಾ ತಂಡಕ್ಕೆ ನೆರವು ನೀಡೋದಕ್ಕೆ ಮೂಡ ಆಯುಕ್ತರಿಗೆ ಕಟ್ಟಪ್ಪಣೆ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿರೋ ವಿಷಯವನ್ನ ನಿಮ್ಮ ರಿಪಬ್ಲಿಕನ್ ಎಳೆಯಾಗಿ ಬಿಚ್ಚಿಟ್ಟಿತ್ತು. ನಮ್ಮ ನಿರಂತರ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮೂಡಾದಲ್ಲಿ 50-50 ಸೈಟು ಹಂಚಿಕೆ ಹಗರಣ, ಮೂಡಾ ಆಯುಕ್ತ ದಿನೇಶ್ ಕುಮಾರ್ ತಲೆದಂಡ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮೂಡಾ ಸೈಟ್ ಹಂಚಿಕೆ ಅಕ್ರಮದ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ಇದರ ಬೆನ್ನಲ್ಲೇ ಅಲರ್ಟ್ ಆದ ಸರ್ಕಾರ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅನ್ನ ಅಮಾನತುಗೊಳಿಸಿದೆ. ಹೌದು, ಮೈಸೂರಿನಲ್ಲಿ 1989ರಲ್ಲಿ ಸರ್ವೆ ನಂಬರ್ 86ರ 7.03 ಎಕರೆ ಜಾಗವನ್ನು ಮೂಡಾ ತನ್ನ ವಶಕ್ಕೆ ಪಡೆದಿತ್ತು. 50-50 ಅನುಪಾತದಡಿ ಪರಿಹಾರ ನೀಡದಂತೆ ಸುತ್ತೋಲೆ ಹೊರಡಿಸಲಾಗಿತ್ತು. ಆದರೆ ಆ ನಿಯಮವನ್ನು ಮೀರಿ ತಪ್ಪು ಆದೇಶ ಜಾರಿಗೆ ಮರಿಗೌಡ ಒತ್ತಡ ಹೇರಿದ್ರು ಅಂತ ಆರೋಪಿಸಲಾಗಿತ್ತು. ಪರಿಹಾರವಾಗಿ 81,670 ಚದರ ಅಡಿ ನಿವೇಶನ ನೀಡಿ ಆದೇಶಿಸಲಾಯಿತು. ಇನ್ನು ಈ ತಪ್ಪು ಆದೇಶ ಜಾರಿಗೊಳಿಸುವಂತೆ 2024ರ ಮೇ 27ರಂದು ಟಿಪ್ಪಣಿ ಮಾಡಲಾಯಿತು. ಮೂಡಾ ನಿವೇಶನ ಹಂಚಿಕೆ ಬಗ್ಗೆ ಐಎಎಸ್ ಅಧಿಕಾರಿ ವೆಂಕಟಾಚಲಪತಿ ಕವಳಗಿ ನೇತೃತ್ವದಲ್ಲಿ ತನಿಖೆಗೆ ಸೂಚಿಸಲಾಯಿತು. ತನಿಖೆ ನಡೆಸಿ 4 ವಾರದಲ್ಲಿ ವರದಿಗೆ ಆದೇಶಿಸಲಾಯಿತು. ಇನ್ನೊಂದೆಡೆ ಆರೋಪ ಹಿನ್ನೆಲೆ ಆಯುಕ್ತ, ಕಾರ್ಯದರ್ಶಿ ಮತ್ತು ಎಡಬ್ಲ್ಯೂ ವರ್ಗಾವಣೆ ಮಾಡಲಾಯಿತು. ಈ ಮಧ್ಯೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಕೆ ಮರಿಗೌಡ ಕೂಡ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ನೀಡಲಾಗಿದ್ದು, ಅದರ ಬೆನ್ನಲ್ಲೇ ಎಚ್ಚೆತ್ತ ಸಚಿವ ಬೈರತಿ ಸುರೇಶ್ ಮೂಡಾ ಸದಸ್ಯರು, ಮೈಸೂರಿನ ಶಾಸಕರು, ಪರಿಷತ್ ಸದಸ್ಯರು, ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿದರು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಮೈಸೂರಿನಲ್ಲಿ ಸಭೆ ನಡೆಸಿದ ಸಚಿವ ಬೈರತಿ ಸುರೇಶ್ ಮೂಡಾ ಆಯುಕ್ತ ದಿನೇಶ್ ಕುಮಾರನ್ನ ಸಸ್ಪೆಂಡ್ ಮಾಡಿದ್ರು. 7 ತಿಂಗಳ ಹಿಂದೆ ನಾನೇ ಆದೇಶ ಮಾಡಿದ್ದೇನೆ, ತುಂಡು ಭೂಮಿ ಹಂಚಿಕೆ ಮಾಡದಂತೆ ಆದೇಶ ಮಾಡಿದ್ದೇನೆ ಎಂದರು. ಕಳೆದ 3-4 ದಿವಸಗಳಿಂದ ಮೈಸೂರಿನ ಮೂಡಾದಲ್ಲಿ ಬಹಳಷ್ಟು ದೊಡ್ಡ ಹಗರಣಗಳಾಗಿದೆ ಅಂತ ಹೇಳಿ ತಾವೆಲ್ಲ ನನ್ನ ಸನ್ಮಿತರೆಲ್ಲ TV ಚಾನಲ್ಸಲ್ಲಿ ತೋರಿಸ್ತಾ ಇದ್ರಿ. 3 ದಿವಸದಿಂದ ಅಂತ ಅನಿಸ್ತದೆ. ಅದರಿಂದ ಕೂಡಲೇ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇದು ಯಾವ ಥರ ಆಗಿದೆ, ಏನಾಗಿದೆ, ಯಾಕೆ ಈ ಸಮಸ್ಯೆ ಆಗಿದೆ ಅಂತ ಹೇಳಿ ನೋಡಲಿಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಒಟ್ನಲ್ಲಿ ಮೂಡಾ ಹಗರಣ ಇನ್ನು ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ, ಇನ್ನು ಅದ್ಯಾರ ಹೆಸರು ಹೊರಬರುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಈಗ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಯಾವ ರೀತಿ ಈ ಮೂಡಾದಲ್ಲಿ ಭ್ರಷ್ಟಾಚಾರ ಎಸ್ಕಲಾಗಿದೆ, ಜೊತೆಗೆ ಇಲ್ಲಿ ತನಕ ಆಗಿರುವಂತಹ ಬೆಳವಣಿಗೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ನಿನ್ನೆ ಪ್ರೆಸ್ ಮೀಟ್ ಮಾಡ್ತಾರೆ, ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ಪ್ರಶ್ನೆ ಇರೋದು, ಈ ರೀತಿ ದೊಡ್ಡವರ ಶಾಮೀಲಿಲ್ಲದೆ, ಅವರ ಕೈವಾಡ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ ಆಗುತ್ತೆ.
ಶ್ರುತಿ, ಈ ಒಂದು ಮೂಢ ಹಗರಣದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಏನೋ 1990 ಆ ಕಾಲದಲ್ಲಿ ಕೂಡ ಯಾವುದೇ ಜಾಗಗಳಲ್ಲೂ ಕೂಡ ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲೂ ಕೂಡ ಅವರಿಗೆ ಪರಿಹಾರವನ್ನ ಕೊಡ್ತಾ ಇತ್ತು. ಇದಾದ ಬಳಿಕ ಅಂದ್ರೆ 2020 ನಂತರದಲ್ಲಿ ಯಾವುದೇ ಒಂದು ಜಾಗಗಳನ್ನ ವಶಕ್ಕೆ ಪಡಿಸುವ ಸಂದರ್ಭದಲ್ಲಿ 50-50 ಅನುಪಾತವನ್ನ ಅನುಸರಿಸೋಕೆ ಮುಂದಾಯ್ತು. ಅಂದ್ರೆ ನಿಮ್ಮ ಬಳಿ 1 ಎಕರೆ ಜಾಗವನ್ನ ತೆಗೆದುಕೊಂಡ್ರೆ ಅವರಿಗೆ ಆ ಒಂದು ಎಕರೆ ಜಾಗದಲ್ಲಿ ಸುಮಾರು 100 ನಿವೇಶಗಳನ್ನ ಮಾಡಿದೆ. ಅದರಲ್ಲಿ 50 ನಿವೇಶಗಳನ್ನ ನಿಮಗೆ ಕೊಟ್ಟು ಇಲ್ಲೂ 50 ನಿವೇಶಗಳನ್ನ ಕೂಡ ಇಟ್ಕೊಳ್ಳೋದಕ್ಕೆ ಇಟ್ಕೊಂಡು ಅದೆಲ್ಲ ಡೆವಲಪ್ ಮಾಡ್ತಾ ಇತ್ತು. ಆದ್ರೆ 1990 ಇಸ್ವಿಯಲ್ಲಿ ತದನಂತರದಲ್ಲಿ ಕಳೆದುಕೊಂಡಂತಹ ಕೆಲವು ಭೂಮಿಗಳಿದೆ, ಅವರು ಪರಿಹಾರವನ್ನು ತೆಗೆದುಕೊಂಡಿದ್ರು ಸಹ ಪರಿಹಾರ ಸಿಕ್ಕಿಲ್ಲ, ಮತ್ತೊಂದು ಅಂತ ಹೇಳಿ ಕೋರ್ಟ್ಗೆ ಹೋಗಿ ಅವರಿಗೂ ಕೂಡ 50-50 ಅನುಪಾತದಲ್ಲಿ ಈ ಒಂದು ಸೈಟ್ಗಳನ್ನ ಕೊಡುವುದಕ್ಕೆ ಕೂಡ ಆಯುಕ್ತರಿರ್ಬೋದು, ಅಧ್ಯಕ್ಷರಿರ್ಬೋದು, ಪ್ರತಿಯೊಬ್ಬರು ಕೂಡ ಸಾಕಷ್ಟು ಅಂದ್ರೆ ಸುಮಾರು 4,000-5,000 ಸಾವಿರ ಸೈಟ್ಗಳಲ್ಲಿ ಈ ರೀತಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಆರೋಪಗಳ ಬಂದ ಹಿನ್ನೆಲೆಯಲ್ಲಿ ಈ ಬಗ್ಗೆ ರಿಪಬ್ಲಿಕ್ ಕೂಡ ವಿಸ್ತೃತವಾದಂತಹ ವರದಿನ ಪ್ರಸಾರ ಮಾಡಿತ್ತು. ಸೊ ಹೀಗಾಗಿ ನಿನ್ನೆ ಏನು ದಿಢೀರನೆ ಸಚಿವ ಭೈರತಿ ಸುರೇಶ್ ಅವರು ಕೂಡ ಮೂಡಾಗೆ ಆಗಮಿಸಿ ಸಭೆ ನಡೆಸ್ತಾರೆ. ಆ ಒಂದು ಸಭೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಅವ್ರು ಹೇಳ್ತಾ ಇರುವಂತದ್ದು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಇದ್ದಂತಹ ಅವಧಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ, ನಾವು ಬಂದ ಸಂದರ್ಭದಲ್ಲಿ 50-50 ಅನುಪಾತವನ್ನು ಕೂಡ ರದ್ದು ಮಾಡ್ತಾ ಇದ್ದೇವೆ. ಸೊ ಈ ಹಿಂದೆ ನಡೆದಿರುವಂತಹ ಎಲ್ಲಾ ಏನು ಅಕ್ರಮ ಅದರ ಬಗ್ಗೆ 2 IAS ಅಧಿಕಾರಿಗಳ ನೇಮಕ ಮಾಡಿ 2 ವಾರದೊಳಗೆ ನಾವು ಒಂದು ತನಿಖೆ ನಡೆಸ್ತೀವಿ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ 4 ಅಂದ್ರೆ ಮೂಡ ಆಯುಕ್ತ ನಿಲೇಶ್ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, 2 AEEಗಳನ್ನು ಕೂಡ ಈಗಾಗಲೇ ಏನು ಅವರನ್ನ ಅಮಾನತಿಲಿಟ್ಟು ತನಿಖೆನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಒಂದು ಆದೇಶ ಮಾಡಿದ್ದಾರೆ. ಇಲ್ಲಿ 2 ವಾರದಲ್ಲಿ ತನಿಖೆ ಪೂರ್ಣಗೊಳಿಸಿ ಎಷ್ಟು ಅಕ್ರಮ ಆಗಿದೆ ಬಗ್ಗೆ ಈ ಬಗ್ಗೆ ಒಂದು ತನಿಖೆಯ ಒಂದು ರಿಪೋರ್ಟ್ ಕೂಡ ಹೊರಬರುತ್ತೆ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದವರಿಗೆ ಚೆಕ್ಮೇಟ್ ನೀಡಲಾಗಿದೆ. ಡಿಕೆಶಿಗೆ ಶಾಸಕ ನರೇಂದ್ರ ಸ್ವಾಮಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಪಕ್ಷ ಆಯ್ಕೆ ಮಾಡಿಲ್ಲ, ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಸಿಎಂ ಮಾಡಿದ್ದಾರೆ. ನಮ್ಮ ಪಕ್ಷ ಶಾಸಕರ ಅಭಿಪ್ರಾಯಕ್ಕೆ ಬದ್ಧವಾಗಿದೆ ಅಂತ ನರೇಂದ್ರ ಸ್ವಾಮಿ ಅವರು ಮಾತನಾಡಿದ್ದಾರೆ. 2013ರಲ್ಲೂ ಕೂಡ ವೋಟಿಂಗ್ ಮಾಡಿ ಸಿಎಂ ಮಾಡಲಾಯಿತು. ಯಾರನ್ನೋ ಓಲೈಸೋದಕ್ಕೆ ಸಿಎಂ ಬದಲಾವಣೆ ಅನ್ನಬಾರದು. ಮೊದಲ ಬಾರಿ ಆಯ್ಕೆ ಆಗಿರುವ ಶಾಸಕರು ಹಾರಾಡ್ತಿದ್ದಾರೆ. ಮಂಡ್ಯದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ. ಅಲ್ಲಿಗೆ ಬಹಳ ಸ್ಪಷ್ಟ, ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ದವರಿಗೆ ಅಂದ್ರೆ ಸ್ವತಃ ಸಿಎಂ DK ಶಿವಕುಮಾರ್ ಅವರಿಗೆ ಆ ಮೂಲಕ ಶಾಸಕ ನರೇಂದ್ರ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದಾಗ ನೇರವಾಗಿ ಪಕ್ಷ ತೀರ್ಮಾನ ತಗೊಳ್ಳಿಲ್ಲ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಹುಮತದ ನಿರ್ಣಯವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು 2 ಬಾರಿ ನಾನು ನೋಡಿದ್ದೇನೆ. 2013ರಲ್ಲೂ ವೋಟಿಂಗೇ ನಡೀತು. ನಮ್ಮ ಇಂಟರ್ನಲ್ ಡೆಮಾಕ್ರಸಿ, ಈಗಲೂ ಇಂಟರ್ನಲ್ ಡೆಮಾಕ್ರಸಿಗೆ ನಮ್ಮ ಪಕ್ಷ ಬದ್ಧವಾಗಿದೆ. ಹಾಗಂದಾಕ್ಷಣಕ್ಕೆ ಇನ್ನಿತರರಿಗೆ ಅವಕಾಶ ಇಲ್ಲ ಅನ್ನೋಂಥ ಪ್ರಶ್ನೆಯೂ ಇಲ್ಲ.